ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ವಿದ್ಯಾರ್ಥಿಗಳಿಗೆ ತುಂಬಾ ಉಪಯುಕ್ತವಾಗುವಂತಹ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆಯೇ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋದಲ್ಲಿ ನಾನು ನೆಗೆಟಿವ್ ಥಿಂಕಿಂಗ್ ಅಂದರೆ ನಕಾರಾತ್ಮಕ ಚಿಂತನೆ, ಹೌದು, ಇದರ ಬಗ್ಗೆ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಜನ ನಕಾರಾತ್ಮಕವಾಗಿಯೇ ಜಾಸ್ತಿಯಾಗಿ ಯೋಚನೆಯನ್ನು ಮಾಡ್ತಾರೆ. ಪಾಸಿಟಿವ್ ಆಗಿ ಏನನ್ನು ಯೋಚನೆಯನ್ನೇ ಮಾಡೋದಿಲ್ಲ. ಈ ರೀತಿ ನೆಗೆಟಿವ್ ಆಗಿ ಯೋಚನೆಯನ್ನು ಮಾಡುವುದರಿಂದ ನಮ್ಮ ಆರೋಗ್ಯದ ಮೇಲೂ ತುಂಬಾ ದುಷ್ಪರಿಣಾಮಗಳು ಉಂಟಾಗುತ್ತದೆ. ನಾವು ಜಾಸ್ತಿಯಾಗಿ ನೆಗೆಟಿವ್ ಆಗಿ ಯೋಚನೆಯನ್ನು ಮಾಡೋದ್ರಿಂದ ನಮ್ಮಲ್ಲಿ ಕೆಟ್ಟ ಆಲೋಚನೆಗಳೇ ಜಾಸ್ತಿಯಾಗಿ ಬರುತ್ತದೆ. ಒಳ್ಳೆಯದಾಗಿ ನಾವು ಯೋಚನೆಯನ್ನು ಮಾಡಿದರೆ ಖಂಡಿತವಾಗಿಯೂ ನಾವು ಒಳ್ಳೆಯ ದಾರಿಯಲ್ಲಿಯೂ ಕೂಡ ನಡೆಯಬಹುದು. ಯಾವಾಗಲೂ ಭಯದಲ್ಲಿಯೇ ಇರುವುದು ಮತ್ತು ಅವರು ಯಾವಾಗಲೂ ಕೂಡ ಅಸಾಧ್ಯತೆಗಳನ್ನೇ ಜಾಸ್ತಿ ಯೋಚನೆಯನ್ನು ಮಾಡ್ತಾರೆ. ಅಂದರೆ ಇದು ನನ್ನಿಂದ ಸಾಧ್ಯ ಆಗೋದಿಲ್ಲ ಅಂತಲೇ ಅವರು ಮೈಂಡಲ್ಲಿ ಅಂದ್ಕೊಬಿಡ್ತಾರೆ. ಖಂಡಿತವಾಗಿಯೂ ಅದು ತಪ್ಪು. ಆ ರೀತಿ ಯೋಚನೆ ಮಾಡಬಾರ್ದು. ನಮಗೆ ಎಷ್ಟೇ ಕಷ್ಟ ಬಂದ್ರೂ ನಾವು ಅದಕ್ಕೆಲ್ಲ ಹೆದರದೆ ಧೈರ್ಯವನ್ನು ಕಳ್ಕೋಬಾರ್ದು. ನಾವು ನಾಳೆಯ ಬಗ್ಗೆ ಯೋಚನೆಯನ್ನು ಮಾಡದೆ ನಿನ್ನೆಯ ಚಿಂತೆಯನ್ನೆಲ್ಲ ಬಿಟ್ಟು ಇವತ್ತಿರುವ ಈ ಒಂದು ದಿನದಲ್ಲಿ ನಾವು ಯಾವ ರೀತಿ ಬದುಕಬೇಕು ಅಂತ ಮಾತ್ರ ನಾವು ಯೋಚನೆಯನ್ನು ಮಾಡಬೇಕು. ಇವತ್ತಿನ ಈ ದಿನವನ್ನು ನಾವು ಅತ್ಯಂತ ಸಂತೋಷದಿಂದ ನಾವು ಕಳಿಬೇಕು. ನೀವು ಈ ರೀತಿಯಾಗಿ ಒಮ್ಮೆ ಯೋಚನೆಯನ್ನು ಮಾಡಿ ನೋಡಿ, ಖಂಡಿತವಾಗಿಯೂ ನಿಮಗೆ ನೆಗೆಟಿವ್ ಥಿಂಕಿಂಗ್ ಅನ್ನೋದು ಬರೋದೇ ಇಲ್ಲ. ನಾವು ಈ ರೀತಿ ನೆಗೆಟಿವ್ ಆಗಿ ಯೋಚನೆಯನ್ನು ಮಾಡುವುದರಿಂದ ನಮ್ಮ ಆತ್ಮವಿಶ್ವಾಸ ಕೂಡ ಕಡಿಮೆಯಾಗುತ್ತದೆ. ಮತ್ತು ಎರಡನೇದಾಗಿ ಒತ್ತಡ, ಭಯ, ಆತಂಕ ಕೂಡ ನಮ್ಮಲ್ಲಿ ಜಾಸ್ತಿ ಆಗುತ್ತಾ ಹೋಗುತ್ತದೆ. ಮೂರನೇದಾಗಿ ಯಶಸ್ಸನ್ನು ಸಾಧಿಸಲು ತೊಂದರೆ ಕೂಡ ಆಗುತ್ತದೆ. ಹಾಗಾಗಿ ವಿದ್ಯಾರ್ಥಿಗಳಿಗಂತೂ ಇದು ತುಂಬಾ ಡೇಂಜರಸ್ ಅಂತಲೇ ಹೇಳ್ಬೋದು. ಈ ನೆಗೆಟಿವ್ ಥಿಂಕಿಂಗನ್ನು ಬಿಟ್ಟು ಪಾಸಿಟಿವ್ ಆಗಿ ಇರೋದನ್ನು ಕಲ್ತ್ಕೋಬೇಕು. ಈ ನೆಗೆಟಿವ್ ಥಿಂಕಿಂಗಿಂದ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಮೇಲೂ ಕೂಡ ತುಂಬಾ ದುಷ್ಪರಿಣಾಮಗಳು ಕೂಡ ಉಂಟಾಗುತ್ತಾ ಇದೆ. ಹಾಗಾದರೆ ಈ ನೆಗೆಟಿವ್ ಥಿಂಕಿಂಗಿಂದ ನಾವು ಹೊರಬರುವುದು ಹೇಗೆ? ಇದನ್ನು ನಮ್ಮ ಮನಸ್ಸಿನಲ್ಲಿ ಈ ನೆಗೆಟಿವ್ ಥಿಂಕಿಂಗ್ ಯೋಚನೆಗಳು ಬರದೇ ಇರೋ ಥರ ಯಾವ ರೀತಿ ನಾವು ಅದನ್ನು ಉಪಾಯನ ಕಂಡುಕೋಬೇಕು ಅಂತ ನೋಡೋಣ. ಮೊದಲನೆಯದಾಗಿ ಧನಾತ್ಮಕ ಚಿಂತನೆ. ಹೌದು, ಪ್ರತಿದಿನ ಬೆಳಿಗ್ಗೆ ನಾವೊಂದು ಗುರಿಯನ್ನು ಇಟ್ಕೋಬೇಕು. ಇದು ನನ್ನಿಂದ ಆಗತ್ತೆ, ನಾನು ಇದನ್ನು ಸಾಧಿಸ್ತೇನೆ ಅಂತ ಆ ಒಂದು ಆತ್ಮವಿಶ್ವಾಸವನ್ನು ನಾವು ಇಟ್ಕೋಬೇಕು. ಎರಡನೆಯದಾಗಿ ಒಳ್ಳೆಯ ಆಲೋಚನೆ. ಹೌದು, ನಾವು ಕೆಟ್ಟದಾಗಿ ಆಲೋಚನೆಯನ್ನು ಮಾಡಿದರೆ ಅದೇ ರೀತಿಯೇ ನಮ್ಮ ಮನಸ್ಥಿತಿ ಕೂಡ ಹಾಗೆಯೇ ಆಗುತ್ತಾ ಹೋಗುತ್ತದೆ. ಹಾಗಾಗಿ ಒಳ್ಳೆಯ ರೀತಿಯಲ್ಲಿ ಯೋಚನೆಯನ್ನು ಮಾಡುವುದರಿಂದ ನಾವು ಈ ನೆಗೆಟಿವ್ ಥಿಂಕಿಂಗಿಂದ ಆದಷ್ಟು ಹೊರಬರಬಹುದು. ಮತ್ತು ಇನ್ನೊಂದು ವಿಷಯ ಏನಂದರೆ, ನಾವು ಜಾಸ್ತಿ ಈ ನಕಾರಾತ್ಮಕವಾಗಿ ಯೋಚನೆಯನ್ನು ಮಾಡಿ ಮಾತಾಡ್ತಿರ್ತಾರಲ್ವ, ಅಂಥವರಿಂದ ನಾವು ಆದಷ್ಟು ದೂರ ಇರೋದೇ ತುಂಬಾ ಒಳ್ಳೆಯದು ಅಂತ ಅನಿಸುತ್ತೆ. ಧ್ಯಾನ ಮತ್ತು ಪ್ರಾಣಾಯಾಮ. ಹೌದು, ಇದರಿಂದ ಮನಸ್ಸು ಕೂಡ ತುಂಬಾ ಶಾಂತವಾಗಿ ಇರುತ್ತದೆ. ಯಾವುದೇ ಒಂದು ನಕಾರಾತ್ಮಕ ಯೋಚನೆಗಳು ನಮ್ಮ ಹತ್ರ ಸುಳಿಯುವುದಿಲ್ಲ. ಹಾಗಾಗಿ ಬೆಳಿಗ್ಗೆ ಎದ್ದು ನಾವು ಧ್ಯಾನವನ್ನು ಮಾಡಬೇಕು. ಮೊದಲಿಗೆ ನಾವು ಸಣ್ಣ ಸಣ್ಣ ಗುರಿಯನ್ನು ಸಾಧಿಸಿ ತೋರಿಸ್ಬೇಕು. ಆವಾಗಲೇ ನಮಗೆ ಮುಂದೊಂದು ದಿನ ದೊಡ್ಡ ಗುರಿಯನ್ನು ನಾವು ಸಾಧಿಸೋದಕ್ಕೆ ಸಾಧ್ಯವಾಗುತ್ತದೆ. ಆದಷ್ಟು ದೇವರಲ್ಲಿ ನಂಬಿಕೆಯನ್ನು ಇಡಿ. ಖಂಡಿತವಾಗಿಯೂ ನಿಮಗೆ ಈ ನಕಾರಾತ್ಮಕ ಚಿಂತೆಯಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯವಾಗುತ್ತದೆ. ನಿಮ್ಮ ಮನಸ್ಸನ್ನು ಕೆಡಿಸುವ ವ್ಯಕ್ತಿಗಳು ಅಥವಾ ವಿಷಯಗಳಿಂದ ಆದಷ್ಟು ನಾವು ದೂರ ಇದ್ದರೆ ನಮಗೆ ತುಂಬಾ ಒಳ್ಳೆಯದು. ಪ್ರತಿನಿತ್ಯ ದೇವರ ಧ್ಯಾನ, ಪೂಜೆ ಮಾಡುವುದು ಮತ್ತು ಒಳ್ಳೆಯ ಒಂದು ಆಧ್ಯಾತ್ಮಿಕವಾದ ಒಂದು ವಿಡಿಯೋಗಳನ್ನು ನೋಡೋದಾಗಲಿ, ಕತೆ ಅಥವಾ ಪುಸ್ತಕಗಳನ್ನು ಓದೋದ್ರಿಂದ ಕೂಡ ನಾವು ಆದಷ್ಟು ಈ ಒಂದು ಕೆಟ್ಟ ಯೋಚನೆಯಿಂದ ನಾವು ಹೊರಗಡೆ ಬರ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನೆಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.